ನೀನು ಅಲ್ಲೇ ಇದ್ರಿ ಸರ್. ನೀನೇ ನಾನು ರಾತ್ರಿ ಮೀಡಿಯಾ ನೋಡಿ ಸರ್. ಅಲ್ಲಿ ಎಂಪಿಗಳು ಕೂಡ ಪ್ರತಿಭಟನೆ ಒಳಗೆ ಪಾಲ್ಗೊಂಡ್ರ, ಶಾಸಕರು ಕೂಡ ಮಾಡಿದ್ರು. ನೋಡಿದೆ, ಇದು ರಾಜ್ಯ ವ್ಯಾಪ್ತಿ ಆಗೈತಿ, ಇಡೀ ದೇಶ ಕೂಡ ವ್ಯಾಪ್ತಿ ಆಗೈತಿ. ಬಟ್ ನಾನು ಕರ್ನಾಟಕ ರಾಜ್ಯದ ನ್ಯೂಸ್ ನೋಡಿದೆ. ಎಲ್ಲ ಡಿಸ್ಟಿಕ್ ಎಲ್ಲ ತಾಲೂಕು ವೈಸು ಸ್ಟ್ರೈಕ್ ಮಾಡ್ಯಾರ್ರಿ. ಸಂಜೆ 7-8 ಗಂಟೆ ಅಲ್ಲೇ ಮುನ್ನೊಳ್ಳಿ 2 ಗಂಟೆಗಿದ್ದಾರೆ. ಏನ್ ಸರ್ ಅಲ್ಲಿದು ಬ್ಯಾಕ್ಗ್ರೌಂಡ್, ಇವನ್ ಏನ್ ಮನಸ್ಥಿತಿ ಹಿಂಗ, ಮತ್ತ ಅವ್ರ ಅಪ್ಪನೇನೋ ಮರ್ಡರ್ ಮಾಡಕ್ ಹೋಗಿದ್ದಂತ ಮೊನ್ನೆ. ಭಯಂಕರ ಬರತ್ತಾವ ಈಗ ಅದ ರೀ. ನೀವು ಕಂಪ್ಲೇಂಟ್ ಕೊಟ್ಟು ಬಂದಿರಲ್ಲ, ಇವತ್ತು ನೋಡಿದೆ ನಾನು ಅದು. ಈಗ ಅವ್ರ ತಾಯಿ ಹೇಳುವುದೆಲ್ಲ ನೋಡಿದ್ರೆ ಅದು ರಾಂಗ್ ಸ್ಟೇಟ್ಮೆಂಟ್ ಕೊಡತ್ತಾರ. ಹ್ಞೂ. ಒತ್ತಾಯ ನೀವೆಲ್ಲ ಮನಸ್ಸಿಲ್ಲ ಅಂತ ಹೇಳಿದ್ರು ಒತ್ತಾಯ ನಮಗೆ ಯಾರು ಮಾತಾಡೇ ಅಲ್ರಿ, ಏನು ಗೊತ್ತೇ ಅಲ್ರಿ ನಮಗ್. ಎಂದೂ ಮಾತಾಡಿಲ್ಲ. ಅವ್ರ ತಾಯಿನ ನೋಡಿಲ್ಲ, ಅವನ್ನ ನೋಡಿಲ್ಲ ನಾವು. ನಿನ್ನೆ ಟಿವಿಯಾಗ ನೋಡಿ ನಾನು. ನಮ್ಮ ಏರಿಯಾದಾಗ ನಮ್ಮ ವಾರ್ಡ್ನ್ಯಾಗ ಗುಳೇಕರ್ ಅದಾರ, ಅವ್ರ ಸುದ್ದಿ ಹಂಗಿರಂಗಿಲ್ಲ. ಹಂಗದ ನಾವ. ನನ್ನ ಮಗಳ ಕಣ್ಣು ಎತ್ತಿರ ನೋಡ್ತಾಳೆ ಏನ್ರಿ. ಈಕೆ ಐಶ್ವರ್ಯ ರಾಯ್ ಇದ್ದಾಗ ಅದಾಳ. ಈಕೆ ಯಾವ್ದಕ್ಕೆ ಅಂತದಕ್ಕೆ ಮನಸ್ಸು ಮಾಡ್ತಾಳೆ? ಪ್ರಪೋಸ್ ಮಾಡಿದ್ರೆ ಮಾಡ್ತಾರೇನ್ರಿ? ತನ್ನ ಮನಸ್ಸಿನಾಗ ಇಟ್ಕೊಂಡು ನಾನು ಒಂದ್ ಸೈಡ್ ಇದ್ರೆ ಆಗಂಗಿಲ್ಲ. ಆಕಿನೂ ಒಪ್ಪಬೇಕಲ್ಲ. ಹಂಗಾಗಿದ್ರೆ ಜೀವ ಕೊಡ್ತಿದ್ಲಕ್ಕೆ, ಆಕಿನೂ ಹೋಗ್ಬಿಡ್ತಿದ್ಲ. ಅವ್ರ ತಂದೆ ತಾಯಿ ಈಗ ರಾಂಗ್ ಹೇಳಿಕೆ ಕೊಡೋದ್ರಿಂದ ನಮಗೂ ಕೂಡ ಅನ್ಯಾಯ ಅಲ್ಲ. ಈಗ ಮತ್ತೆ ಆಕಿನ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ಮಾಡಬೇಕು. ಮತ್ತು ಮೇಲೆ ಕ್ಷಮೆ ಕೇಳ್ತೀನಿ ಅಂತಾರೆ, ಮತ್ತೆ ಹೇಳಿಕೆ ನೋಡಿದ್ರೆ ಬೇರೆ ಕೊಡ್ತಾರೆ. ಒಂದ್ ದಿವ್ಸ ಅವ್ರ ತಾಯಿ ಮುಖ ನೋಡಿಲ್ಲ, ಅವ್ರ ತಂದೆ ಮುಖ ನೋಡಿಲ್ಲ, ನಾವು ಅವನು ಮುಖ ನೋಡಿಲ್ಲ. ನಾವು ಇಬ್ರು ಕ್ಲಾಸ್ಮೇಟ್ಗಳು ಒಂದೇ ಕ್ಲಾಸ್ನಾಗ ಇವ್ರು. ಅದು BCA ನಾಟ್ MCA. 2 ವರ್ಷ ಆಗೈತೆ ಅವ ಬ್ಯಾಕ್ಔಟ್ ಆಗಿ, ಕಾಲೇಜ್ಗೂ ಬರಂಗಿಲ್ಲ. ಈಗ ಅವ ಫೋರ್ಸ್ ಮಾಡಿ ಅವ ಬೆನ್ನತ್ತಿದ್ರೆ ಅದೆಲ್ಲ ಒಂಥರ ಅಲ್ಲ. ಲವ್ ಮಾಡಿದ್ರೆ ಮರ್ಡರ್ ಮಾಡ್ಬೇಕಂತ ಹೇಳಿ ಅದಂತೀನಿ. ಅಲ್ಲ, ರಿಫ್ಯೂಸ್ ಮಾಡಿಕೊ ಮರ್ಡರ್ ಮಾಡಿಬಿಡ್ದೆ. ಈಗ ನಿಂಗೆ ಕೇಳುವ ವಸ್ತು ಸಿಗ್ಲಿಲ್ಲ ಅನ್ಕೊ ಉಳಿಸ್ಬಿಡ್ದೆ. ನನಗೇನ ಗಮನಕ್ಕೆ ಬಂದಿದ್ರೆ ನಾನು ಬೇರೆನೇ ಮಾಡ್ತಿದ್ದೆ. ನಾನು ಕಾನೂನು ಕ್ರಮ ತಗೋತಿದ್ದೆ. ನನಗೆ ಬೇಕಾದಂಗೆ ನೀವು ಎಲ್ಲ ದೊಡ್ಡವ್ರು ನನ್ನ ಕೂಟ ಇದ್ರಿ, ಅದಕ್ಕೆ ಕುಂತ ಕೌನ್ಸಿಲಿಂಗ್ ಮಾಡ್ಕೋತಿದ್ದೆ. ಆ ಕಾನೂನು ಕೈಯಾಗಿ ತಗೊಂಡು ಸಿಗ್ಲಿಲ್ಲ ಅಂದ್ಕೊಳ್ಳೆ ಹಿಂಗ್ ಮರ್ಡರ್ ಮಾಡ್ತಾರಲ್ರಿ, ಏನ್ ಗೊತ್ತ. ಈಗ ಅದಕ್ಕೆ ತಕ್ಕ ಒಂದು ಶಿಕ್ಷೆ ಆಗ್ಬೇಕ, ದೊಡ್ಡ ನ್ಯಾಯ ಬಿಡ್ರಿ. ಅದಲ್ರಿ, ನನಗೆ ನ್ಯಾಯ ಸಿಗ್ಬೇಕ, ಆಕಿನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಅಲ್ಲೇ ಇದ್ರಂತಲ್ಲ, ಕಾರಣ ಕುಂತಿದ್ರು ಸರ್. ಹಿಂಗೆ ಈಗ ನೀವು ಹೇಳಿದ್ ಬಂದ್ರೆ ಇಷ್ಟ ದೂರ ಬಂದೆ ಮಮ್ಮಿ ಅಂದ ಬ್ಯಾಡ್ಲಕ್ ನೋಡ್ರಿ. ಏನ್ರಿ 2 ನಿಮಿಷ ಗೇಟ್ ಪಾರ್ ಆಗಿದ್ದು ಕಾರ್ನಾಗ. 4-5 ಹುಡುಗರು ಅದಾವು. ಅವು ಅಟ್ಯಾಕ್ ಮಾಡಕ್ 4 ಮಂದಿ ಹುಡುಗರು ಹೋಗಿದ್ರಂದ್ರ ಏನ್ರ ಅವಾಯ್ಡ್ ಮಾಡೋದು ಅನಿಸ್ತಿಲ್ಲ. ಕ್ಯಾಮ್ರಾ ನೋಡಿದ್ರ 20 ಸೆಕೆಂಡ್ ಒಳಗೆ ಆಗೈತ್ರಿ ಅದು. 30 ಸೆಕೆಂಡ್ನಾಗ 9 ಬರೆ ಹೊಡೆದಲ್ಲ, ಅದೊಂದು ಖಾಲಿ ಹೊಡೆದ ತಳಗ್ ಬಿದ್ದ. ಪುಣ್ಯಕ್ಕೆ ಹುಡುಗರು ಹಿಡ್ದಾರ ಅಂತ ಚಲೋ, ಇಲ್ಲ ಬಿಟ್ಟಿದ್ರು ಪೊಲೀಸರು ಹಿಡ್ದಾರ. ಪ್ಲಾನ್ ಮಾಡಿ ಕಾಲಿಗೆ ಹೊಡೆದು ಕುತ್ತಿಗೆ ಹೊಡೆದು ಎಲ್ಲ ವೆಲ್ ಪ್ಲಾನ್ ಮಾಡಾಕ ಬಂದಾನ. ಈ ಪೊಲೀಸ್ ಹಿಡ್ದಾರ ನಂಬಿಕೆನೇ ಇಲ್ಲ ನಮಗೆ. ಹೌದು, ಬಿಟ್ಟಿದ್ರೆ ಹೋಗ್ಬಿಡ್ತಿದ್ದಾವ. ಈಗ ಮೊನ್ನೆ ಕೆಫೆ ಬಾಂಬ್ ಸ್ಫೋಟ್ಗಳು ಬೇಕಾಗ್ತದ. ಹುಡುಗರು ಹಿಡಿದು ಕೊಟ್ಟಾರ, ಪೊಲೀಸರು ಹಿಡಿದಿಲ್ಲ. ಎಲ್ಲ ಅದನ್ನ ಸಂಪೂರ್ಣ ತನಿಖೆ ಕರೆಕ್ಟ್ ಆಗ್ಬೇಕು. ವರ್ಚುವಲ್ ಕರೆಕ್ಟ್ ಓಪನ್ ಯಾವುದೂ ರೀತಿಯಿಂದ ದೋಷ ಆಗ್ಲಾರ್ದಂಗೆ ಮಾಡ್ಬೇಕು. 100% ನ್ಯಾಯ ಕೊಡಿಸ್ಬೇಕ್ರಿ. 100% ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು. 100% ಮತ್ತು ಬೇರೆ ಹೆಣ್ಮಕ್ಳು ಓದೋಕೆ ಹೋಗೋರಿಗೆ ಧೈರ್ಯ ತುಂಬ. ಇದನ್ನ ರಿಪೋರ್ಟ್ ಆದ್ರೆ ಅವ್ರು ಹಾಕಿ. ನಾನು ಈಗೆಲ್ಲ ಹೇಳಿದ್ ಸತ್ಯನ ಹೇಳಿದ್ದೀನಿ. ನಾನು ನನಗೆ ಫೋನ್ ಬಂದಾವ. ಅದೇ ಏನ ಕೆಲವು ಹೆದರ್ಕೊಂಡ್ಬಿಡ್ತಾವ ಹುಡುಗರು, ಕೆಲವು ಹೆದರ್ಕೊಂಡ್ಬಿಡ್ತಾವ ಪಾಪ. ಇದಕ್ಕೆ ಅರಾಜಕತೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಅವ್ರಿಗೆ ಕಾನೂನು ಸುವ್ಯವಸ್ಥೆ ಸರಿ ಅಂತ ಸಿದ್ದರಾಮಯ್ಯ. ಇದಕ್ಕೆಲ್ಲ ಕಾನೂನು ಸುವ್ಯವಸ್ಥೆ ಕರೆಕ್ಟ್ ಇದೈತೇನ್ರಿ ನೋಡ್ರ? ಹೆಂಗ್ ರಾಂಗ್ ಸ್ಟೂಡೆಂಟ್ ಕೊಡ್ತಾರ? 2.5 ತಾಸು ಕಾಯ್ಕೊಂತ ಕುಂತಾನಂತವ ಅಲ್ಲೇ. ಅಣ್ಣ ಅದ ಕ್ಯಾಂಪಸ್ನಾಗ ಅದಾನ, ಕಾಯ್ಕೊಂತ ಕುಂತಾನಂತ. ಏನ್ ಅವನಿಗೆ ಅಲ್ಲಿ ಇನ್ಫಾರ್ಮರ್ ಒಬ್ಬ ಅದಾನ ಒಳಗ. ಎಕ್ಸಾಮ್ ಮುಗಿತು ಹೊರಗೆ ಬರ್ತಾರಂತ. ಇನ್ನೂ 4 ಮಂದಿ ಅದಾರ, ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಮತ್ತ ಅವ್ನಿಗೆ ಏನ್ ಇನ್ಫಾರ್ಮೇಶನ್ ಕೊಟ್ಟು ಅವ್ನ್ ಕೊಟ್ಟು ಲಿಂಕ್ನಾಗ ಇದ್ನಲ್ಲ, ಆ ಹುಡುಗನು ಅದಾನ. ಅವನೇ ಇನ್ಫಾರ್ಮೇಶನ್ ಕೊಟ್ಟಿದ್ದು, ಎಕ್ಸಾಮ್ ಬಂದಿದ್ದು ಮಾಡಿದ್ದು ಎಲ್ಲ. ಅಲ್ಲಿ ಒಳಗೆ ಲಿಂಕ್ ಇಟ್ಕೊಂಡಾನವ. ಹಳೆ BC ಫ್ರೆಂಡ್ ಅಂತವನ. ಫ್ರೀ ಪ್ಲಾನ್ ಐತಿ ಇದು. ಇಷ್ಟಕ್ಕೆ ಇಲ್ಲ, ಇನ್ನೂ 4 ಮಂದಿ ಟ್ರೈನಿಂಗ್ ಕೊಟ್ಟವ್ರ ಅದಾರ. ಅವ್ರಿಗೂ
ಅದು ಅರೆಸ್ಟ್ ಆಗ್ಬೇಕು. ಅರೆಸ್ಟ್ ಆಗ್ಬೇಕು. ಈಗ ಕಮಿಷನರ್ ಬೆಳಿಗ್ಗೆ ಬಂದಿದ್ರು ಮನೆಗೆ, ಹೇಳಿದ್ರು ಇಲ್ಲ ನೀವು ಕೊಡ್ರಿ ನಾನು ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿ. ಏನು ಅವ್ರನ್ನೂ ಕೇಸ್ನಾಗ ಇನ್ವಾಲ್ವ್ ಆಗ್ಬೇಕು. ಅವನು ಅಷ್ಟೇ ಅಪರಾಧಿ, ಯಾಕಂದ್ರೆ ಇನ್ಫಾರ್ಮೇಶನ್ ಕೊಟ್ಟ ಇಲ್ಲಿ ಆಧಾರ್ ಗಿಧಾರ್ ಮಾಡ್ಯಾರ. ಅದ್ರ ಜೊತೆಗೆ ಇವಂಗ್ ಫೀಡಿಂಗ್ ಮಾಡ್ಯಾರ ಸರ್, ಇವಂಗ್ ಫೀಡಿಂಗ್ ಮಾಡ್ಯಾರ, ಇವಂಗ್ ಇಟ್ಕೊಂಡಾರ, ಆಹಾರ ಹಾಕ್ಯಾರ, ಇವಂಗ ದುಡ್ಡು ಕೊಟ್ಟಾರ, ಗಾಡಿ ಕೊಟ್ಟಾರ, ಅವರೆಲ್ಲ ಎಲ್ಲದಾರ. ಅವ್ನು ಇಲ್ಲಿ ಪ್ರಾಪರ್ ನೇಟಿವ್ ಅಂತ ಹುಬ್ಳಿ ಅಲ್ಲ, ಅಲ್ಲಿಂದ ಬಂದಾನ. ಮತ್ತ ಮಾಡಕ್ ಸಾಧ್ಯ ಇಲ್ಲ. ನನಗ್ ಬಂದಿದ್ದು ನಿನ್ನೆ ಒಬ್ರು ನಮ್ಮ ಹಿರಿಯರು ಮಾತಾಡಕ್ ಬಂದಿದ್ರು ಸುಬ್ರಹ್ಮಣ್ಯರ. ಅವ್ರು ಹೇಳಿದ್ರ ಅವ ಏನೋ ಅವ್ರ ಅಪ್ಪನ ಮರ್ಡರ್ ಮಾಡಕ್ ಬಂದಿದ್ದ ಪೊಲೀಸ್ ಸ್ಟೇಷನ್ಯಾಗ ಮುನ್ನೊಳ್ಳೆ. ಈಗ ಒಂದ್ ವಾರದಿಂದ ಅವನು ಟೋಟಲಿ ಇದಕ್ಕೆ ಹೋಗ್ಬಿಟ್ಟಾನ. ಆಸ್ತಿ ಸಲುವಾಗಿ ಅವ್ರ ತಾಯಿ ಮತ್ತು ಅವ್ರ ತಂದೆ ಬೇರೆ ಬೇರೆ ಅದಾರ, ಇಬ್ರು ಶಿಕ್ಷಕರಲ್ಲಿ ಅವ್ರ ತಂದಿನ ಮರ್ಡರ್ ಮಾಡಕ್ ಹೋಗಿದ್ದ. ಕಂಪ್ಲೇಂಟ್ ಕೊಟ್ಟು ಮುಚ್ಚಳಿಕೆ ಪತ್ರ ಬರ್ಸ್ಕೊಂಡು ಕಳ್ಸ್ಯಾರ. ಈಗ ಅವ್ರು ಹೇಳ್ತಾರ ನಾವು ಅವ್ರ ಕ್ಷಮೆ ಕೇಳ್ತೀವಿ ನನ್ನ ಮಗ ರಾಜ್ಯದ ಜನತೆಗೆ ಅಂತ ಹೇಳ್ತಾರ. ಅವ್ರ ಮಗ ಹಿಂಗೆ ಆಕ್ಟಿವಿಟೀಸ್ ಆಗಿದ್ರೆ ನಮ್ಮನ್ನ ಅಲರ್ಟ್ ಮಾಡ್ಬೇಕ. ಹೋಲಿ ಅವ್ರ ಅಂತಾರ ಇಲ್ಲ ನಿಮ್ ಕೊಟ್ಟು ಮೊದ್ಲ ಮಾತಾಡಿದ್ವಿ ಅಂತ ಹೇಳ್ತಾರ. ನಾನು ಅವ್ನ ಮಕ್ಕನೂ ನೋಡಿಲ್ರಿ, ನಿನ್ನೆ ನಾನು ನೋಡಿದ ಟಿವಿಯಾಗ ನೋಡೇನ ಅವ್ನ. ಇಂಥ ಸಂದರ್ಭ ಅವ್ನ ಹೆಸರು ಕೇಳಿದ್ದೆ. ನೀವ್ಯಾಕೆ ಸುಳ್ಳು ಹೇಳ್ತೀರಿ ಇಂಥ ಸಂದರ್ಭ? ಆಮೇಲೆ ಅವ್ರ ತಂದೆ ತಾಯಿ ನಮ್ ಕೂಡ ಮಾತಾಡೋದಂತ ನಮ್ ಕೂಡ ಮಾತಾಡಕ್ ಅವ ಯಾವ ಸಮಾಜದವ್ರು ಅವ್ರು ಹೆಂಗ್ ಮಾತಾಡಕೈತಿ ಮತ್ತೆ ನೋಡೇ ಇಲ್ಲ ನಾನು. ಅವ್ರ ಹೆಸರು ಗೊತ್ತಿಲ್ಲ ನನಗೆ. ದೊಡ್ಡ ಅನ್ಯಾಯ ಮಾಡ್ಯಾರ ಬಿಡ್ರಿ ನಿಮಗೆ. ಮತ್ತೆ ಹೇಳೋದು ಈಗ ಹೇಳಿಕೆ ಪ್ರೆಸಿಗೆ ಕೊಡೋದು ಬೇರೆ ಕೊಡ್ತಾರೆ. ನಾವು ಮಾತಾಡಿದ್ವಿ ಅಂತ. ಮಾತಾಡಿದ್ರೆ ಯಾರ ತಂದೆ ತಾಯಿನೂ ಯಾರು ಹೋಗ್ತಾರೆ ಒಪ್ಪುವಂತ ಮಾತಾಡ ಸುಳ್ಳು ಹೇಳಿಕೆ ಕೊಡೋದ್ರಿ. ಅದಕ್ಕೂ ಕೂಡ ಮಾಡೋಂತಾರ ಇಲ್ಲ, ಯಾಕಂದ್ರೆ ತೋಳ್ ಒಳಗೆ ಹಾಕ್ಬಿಟ್ರೆ ಸುಮ್ ಕುಂದರ್ಸ್ಬಿಟ್ರೆ ಏನು ತನಿಖೆ ಆಗ್ಬೇಕಲ್ಲ ಅದನ್ನ. ಅದೇ ಕಸ್ಟಡಿಗೆ ಕೊಟ್ಬಿಟ್ರೆ ಆದ್ರೆ ಏನಾಯ್ತು ಹೆಂಗ್ ಬಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.